ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಲಕ್ಷ್ಮೀ ನಿವಾಸ. ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಭಾವನ ಹಾಗೆ ಸಿದ್ದು ಆರಂಭದಲ್ಲಿ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ತಗೊಳ್ಳಲ್ಲ ಅಂದರೆ ಹೋಗಲ್ಲ ಅಂತ ಹೇಳಿಬಿಟ್ಟು ಧರಣಿ ಮಾಡ್ತಾ ಇರ್ತಾರೆ. ಇನ್ನು ಈ ಕಡೆ ಅಜ್ಜಿ ಫೋನ್ ಮಾಡಿ ಅವರು ಇದಕ್ಕೆಲ್ಲ ಬಗ್ಗಂಗೆ ಕಾಣಲ್ಲ, ಇನ್ಸ್ಪೆಕ್ಟರ್ ಹೋಗಿ ಅವರ ಹತ್ರ ಕಂಪ್ಲೇಂಟ್ ಅಂತ ತಗೋ, ಆದರೆ ರಿಜಿಸ್ಟ್ರೇಷನ್ ಮಾಡ್ಕೊಬೇಡ ಅಂತ ಹೇಳಿಬಿಟ್ಟು ಏನೋ ಒಂದು ನೆಪ ಹೇಳ್ತಾರೆ. ಆದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಿಸು ಅನ್ನೋ ಥರ ಈ ಕಂಪ್ಲೇಂಟ್ ಲೆಟರ್ನ ಇಸ್ಕೊ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಇನ್ಸ್ಪೆಕ್ಟರ್ ಇದ್ದವರು ಆಯಿತು ಹಾಗೆ ಮಾಡ್ತೀವಮ್ಮ ಅವರೇ ಅಂತ ಹೇಳಿಬಿಟ್ಟು ಎದ್ದೇಳಮ್ಮ ಭಾವನ, ನಿಮ್ಮ ಕಂಪ್ಲೇಂಟ್ ನಾವು ತಗೊತಾ ಇದ್ದೀವಿ, ನೀವೀಗ ಆರಾಮಾಗಿ ಮನೆಗೆ ಹೋಗಬಹುದು ಅಂದಾಗ ಇದೇ ಕೆಲಸ ಮುಂಚೆ ಮಾಡಿದರೆ ಆಗ್ತಾ ಇರಲಿಲ್ವಾ ಅಂತ ಕೇಳ್ತಾರೆ. ಕ್ಷಮಿಸಿ ಸರ್ ಅಂತ ಹೇಳಿಬಿಟ್ಟು ಸಾರಿ ಕೇಳ್ತಾರೆ ಇನ್ಸ್ಪೆಕ್ಟರ್. ಮತ್ತು ಈ ಕಡೆ ಭಾವನ ಫುಲ್ ಖುಷಿಯಾಗಿ ಹೇಗೋ ನಮ್ಮ ಖುಷಿಗೆ ನ್ಯಾಯ ಸಿಕ್ಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಈ ಕಡೆ ಮನೆ ಕಡೆ ಬರ್ತಾರೆ. ಇನ್ನು ನಮ್ಮ ಶ್ರೀನಿವಾಸ್ ಅಂದರೆ ಮನೆ ಲಕ್ಷ್ಮೀಲಿ ವೆಂಕಿ ತುಂಬನೇ ಆತಂಕಗೊಂಡಿರ್ತಾನೆ. ಇನ್ನು ಅವರಪ್ಪ ಸಮಾಧಾನ ಮಾಡ್ತಿರ್ತಾರೆ. ಭಾವನ ಸಂಸಾರಕ್ಕೆ ಎಲ್ಲಿ ತೊಂದರೆ ಆಗುತ್ತೋ, ಅವರ ಮಾವನ ಒಂದು ಇಮೇಜ್ಗೆ ಎಲ್ಲಿ ಗೌರವಕ್ಕೆ ಧಕ್ಕೆ ಬರುತ್ತೋ, ಭಾವನ ಯಾಕೆ ಈ ಥರ ಎಲ್ಲ ಮಾಡ್ಕೊತಿದ್ದಾಳೆ ಅಂದ್ಬಿಟ್ಟು ಪಾಪ ವೆಂಕಿ ತುಂಬಾ ನೋವನ್ನು ಅನುಭವಿಸ್ತಾ ಇರ್ತಾನೆ. ಆದರೆ ಅವನು ಹೇಳ್ತಾ ಇರ್ತಾನೆ ಅವನ ಪ್ರಕಾರ ಯಾಕೆ ಮಾಡೋದು ಓದ್ಲು ಭಾವನ ಅಂತ ಹೇಳಿಬಿಟ್ಟು ಶ್ರೀನಿವಾಸ್ ಇದ್ದವರು, ವೆಂಕಿ ನೀನೇನು ಅಂದ್ಕೊಬೇಡ ಕಣೋ, ಅವಳು ಖುಷಿಗೆ ನ್ಯಾಯ ಕೊಡಿಸೋಕ್ಕೆ ಮಾತ್ರ ಈ ಥರ ಮಾಡ್ತಾ ಇರೋದು, ಅವಳಿಗೇನಾಗಲ್ಲ, ಅವಳ ಜೊತೆ ಅವಳ ಗಂಡ ಸಿದ್ದೇಗೌಡರು ಇದ್ದಾನೆ, ಅವನು ನೋಡ್ಕೊತಾನೆ ಅಂತ ಹೇಳಿಬಿಟ್ಟು ಧೈರ್ಯ ಹೇಳ್ತಾ ಇರ್ತಾರೆ. ನಮ್ಮ ಜಾನು ಮನೆಯಲ್ಲಿ ಜಯಂತ್ ಅವರು ಅಜ್ಜಿ ಪ್ರಾಣಕ್ಕೆ ಏನಾದರೂ ಮಾಡಿ ಇವತ್ತು ಮುಗಿಸಲೇಬೇಕು, ಇಲ್ಲ ಅಂದರೆ ನಮಗೆ ಆಪತ್ತು ತಪ್ಪಿದ್ದಲ್ಲ ಅಂತ ಹೇಳಿಬಿಟ್ಟು ಅಜ್ಜಿಯ ಹತ್ರ ಹೋಗಿ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಜ್ಜಿ ನೀನು ಸುಮ್ಮನೆ ಮಲಗಿದ್ರೂ ಎಷ್ಟು ಆಟ ಆಡಿಸ್ತಾ ಇದ್ದೀಯ ನನ್ನ, ಅಲ್ಲ ನೀನು ಯಾವಾಗ ಎದ್ದೇಳ್ತೀಯ ಅಂತಲೂ ಗೊತ್ತಿಲ್ಲ. ಚಿನ್ನು ಮರಿ ನೋಡಿದ್ರೆ ಎದ್ದು ಬಿದ್ದು ನಿಮ್ಮ ಹತ್ರನೇ ಬರ್ತಾಳೆ, ಕೂತ್ಕೊಂಡು ವಯಸ್ಸಿಗೆ ಬಂದಿದ್ದು ಮಾತಾಡ್ತಾರೆ ಅಲ್ಲ, ನೀವು ಈ ವಯಸ್ಸಲ್ಲಿ ಯಾಕೆ ಬರೋಕ್ಕೆ ಹೋದ್ರಿ ನಮ್ಮ ಮನೆಗೆ ಬಂದು, ಈ ಥರ ಎಲ್ಲ ಆಗೋ ಪರಿಸ್ಥಿತಿ ನಿಮಗಿತ್ತ, ಬೇರೆ ನಿಮ್ಮನ್ನು ಕಾವಲು ಕಾಯಬೇಕು, ಈ ಕಡೆ ಆಫೀಸ್ ನೋಡಲ ಈ ಕಡೆ ನಿಮ್ಮ ನೋಡಲ ಏನ್ಬಿಟ್ಟು ಚಿನ್ನು ಮರಿ ಹತ್ರ ಎಲ್ಲ ಹೇಳ್ತಿರೋ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ತಾಳ್ಮೆಯಿಂದ ಇರೋಕ್ಕೆ ಆಗ್ತಿಲ್ಲ, ನಿಮ್ಮ ಪ್ರಾಣನೂ ಇಲ್ಲ ಅಂತ ಅನ್ನಿಸ್ತೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಜ್ಜಿ ಅಂತ ಹೇಳ್ಬಿಟ್ಟು ಜಯಂತ್ ಆಕ್ಸಿಜನ್ ಆಫ್ ಮಾಡೋದು ಆನ್ ಮಾಡೋಕೆ ಮಾಡ್ತಾ ಇರ್ತಾರೆ. ಅಜ್ಜಿಗೆ ಉಸಿರಾಟದಲ್ಲಿ ಏರುಪೇರು ಆಗ್ತಾ ಇರುತ್ತೆ. ಇನ್ನು ಜಾನು ಅಷ್ಟರಲ್ಲಿ ಬಂದಿದ್ದಾರೆ. ಏನು ಮಾಡ್ತಾ ಇದ್ದೀರಾ, ಆಫೀಸಿಂದ ಬಂದ ತಕ್ಷಣವೇ ಅಜ್ಜಿ ಹತ್ರ ಬಂದು ಬಿಟ್ಟಿರಲ್ಲ ರೀ, ಎಷ್ಟು ಪ್ರೀತಿ ನಮ್ಮ ಅಜ್ಜಿ ಮೇಲೆ ನಿಮಗೆ ಅಂತ ಜಾನು ಕೇಳ್ತಾರೆ. ಹೌದು, ಮತ್ತು ಅಜ್ಜಿ ನಮ್ಮ ಮನೆಗೆ ಬಂದಮೇಲೆ ಹೀಗಾಗಿದ್ದು, ಹಾಗಾದರೆ ನಮ್ಮ ಪ್ರೀತಿ ಇರಲ್ವಾ, ಅಜ್ಜಿನ ಹುಷಾರು ಮಾಡೇ ಕಳಿಸ್ಬೇಕು ಅಂತ ಜಯಂತ್ ಅವರು ಹೇಳ್ತಾ ಇರ್ತಾರೆ. ಚಿನ್ನು ಮರಿ ಒಂದು ನಿಮಿಷ, ಅಜ್ಜಿನ ಬಿಟ್ಟಿರಲ್ವಲ್ಲ, ಓಡಿ ಓಡಿ ಬರ್ತಾರೆ ಅಂತ ಮನಸ್ಸಲ್ಲೇ ಬೈಕೊಂತ ಇರ್ತಾನೆ. ಈ ಕಡೆ ಸಿದ್ದೇಗೌಡರು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಭಾವನಾ ಸಿದ್ದೇಗೌಡರು ಮನೆಗೆ ಬಾಲಿಕೆಲಿ ಬಂದಿದ್ದ ತಕ್ಷಣ ಮನೆಯಲ್ಲಿ ಇದ್ದಂತಹ ಅಜ್ಜಿ ತಾಯಿ ರೇಣುಕಾ ಮರಿಗೌಡ ಅವರ ಹೆಂಡತಿ ಎಲ್ಲರೂ ಬಂದು ಆಚೆ ನಿಂತ್ಕೊಳ್ರಿ ಅಲ್ಲಿ ಅಂತ ಹೇಳಿಬಿಟ್ಟು ಅಜ್ಜಿ ಗದರ್ತಾರೆ. ಇನ್ನು ಏನೇ ಮಾನಗೆಟ್ಟವಳೆ, ನೀನು ನಮ್ಮ ಮನೆಗೆ ಮದುವೆಯಾಗಿ ಬಂದಿದ್ದೆಲ್ಲ ಅಂದ್ಬಿಟ್ಟು ಹೋಗಿ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತಿದ್ದೀಯಲ್ಲ, ನಿನಗೆ ನಾಚಿಕೆ ಮಾನೆ ಮರ್ಯಾದೆ ಏನು ಇಲ್ವಾ ಅಂದ್ಕೊಂಡಿದ್ದೀಯಾ, ನೀನು ಬೀದಿ ತಿರುಗೋಳು, ನನ್ನ ಮೊಮ್ಮಗನ ಜೀವನ ಹಾಳು ಮಾಡಿ ಇದರಲ್ಲಿ ಏನು ಹೊಡಿಬೇಕು ನಿನಗೆ ಅಂತ ಹೇಳಿಬಿಟ್ಟು ಅಜ್ಜಿ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಭಾವನ ಕಣ್ಣೀರು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲ ಕಣೆ ಮಾತುಗಾತಿ, ನನ್ನ ಮೊಮ್ಮಗನ ಜೀವನ ಹಾಳು ಮಾಡಿದ್ದಲ್ಲದೆ ನನ್ನ ಮಗ ಜವರೇಗೌಡ ಅವನು ರಾಜಕೀಯದಲ್ಲಿ ಇದ್ದಾನೆ, ಅವನ ಮರ್ಯಾದೆ ಏನು ಆಗಬೇಡ ಅಂತ ನೀನು ಆ ಬೀದಿಲಿ ತಿರುಗಿಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊತಿದ್ದೆಯಲ್ಲ, ಈ ಮನೆಗೆ ಬರ್ತಾ ಇದ್ದೀಯ, ಇನ್ನು ಮುಂದೆ ಈ ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಅಜ್ಜಿ ಮಾತಾಡ್ತಿರ್ತಾರೆ. ಸಿದ್ದೇಗೌಡರಿಗೆ ಶಾಕ್ ಆಗುತ್ತೆ. ಈ ಕಡೆ ಮರಿಗೌಡ ಅಜ್ಜಿ ಸುಮ್ಮನೆ ಇರೋ ಅಜ್ಜಿ, ಇದೆಲ್ಲ ಬೇಡ ಅಂದಾಗ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲ್ಲ, ಇವಳಿಂದ ನಮ್ಮ ಮನೆ ಮರ್ಯಾದೆ ಹಾಳಾಗಿ ಹೋಯ್ತೈತೆ, ಬೀದಿ ಪಾಲು ಹಾಕೈತೆ, ಇವಳು ನಮ್ಮ ಮನೆಗೆ ಬರ್ಕೊಡ್ದು, ಅಲ್ಲ ಇವಳ ವಯಸ್ಸಿಗಿಂತ ಚಿಕ್ಕವಳನ್ನು ಮದುವೆಯಾಗಿ ಆದಿ ಬೀದಿ ಎಲ್ಲ ತಿರ್ಕೊಂಡು ಆಟ ಆಡ್ತಾವಳ ಅಂದ್ಕೊಂಡವಳು ಇನ್ನು ಈ ಮನೆಗೆ ಹೆಜ್ಜೆ ಎಗ್ಗಿಸಲ್ಲ, ನಿನ್ನಂಥ ಮಾನಗೆಟ್ಟವರು ಈ ಮನೆಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಅಜ್ಜಿ ಖಡಾಖಂಡಿತವಾಗಿ ಹೇಳ್ತಾರೆ. ಸಿದ್ದೇಗೌಡರು ಬಾರೋ ನೀನು ಒಳಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸಿದ್ದು ಇಲ್ಲ, ನನ್ನ ಹೆಂಡತಿಯಲ್ಲಿ ಜಾಗ ಇರಲು ಆ ಮನೆಗೆ ನಾನು ಸಹ ಕಾಲಿಡಲ್ಲ ಅಂದ್ಬಿಟ್ಟು ಭಾವನ ಕೈ ಇಟ್ಕೊತಾರೆ. ಅಜ್ಜಿ ಇದ್ದವರು ಹುಲಿ ಏನೋ ಬಂದೈತೆ ನಿನಗೆ, ನೀನು ಅವರ ಇದ್ದೀಯಲ್ಲೋ, ಅವಳಿಗೆ ಅಂದರೂ ಏನೂ ಗೊತ್ತಾಗಲ್ಲ, ಎಲ್ಲಾನು ಹೋಗಲಿ ಅಂತ ಅಜ್ಜಿಗೆ ಹೆದರಿಕೊಳ್ತಾರೆ. ಅಜ್ಜಿಗೆ ಇಲ್ಲ, ನನ್ನ ಹೆಂಡತಿ ಎಲ್ಲಿರ್ತಾರೋ ನಾವು ಅಲ್ಲೇ ಇರೋದು, ಬನ್ನಿ ಮೇಡಮ್ ಅವರೇ ಹೋಗೋಣ, ಈ ಮನೆಯಲ್ಲಿ ನಿಮಗೆ ಜಾಗ ಇಲ್ಲ ಅಂದಮೇಲೆ ನನಗೂ ಜಾಗ ಇಲ್ಲ ಅದ್ಬಿಟ್ಟು ಹೋಗ್ತಾರೆ. ಸಿದ್ದೇಗೌಡರು ಈ ಕಡೆ ರೇಣುಕಾ ಅವರು, ಸಿದ್ದು ಹಂಗೆಲ್ಲ ಮಾಡಬೇಡ ಕಣ್ಲೋ, ಬಾರೋ ಮನೆಗೆ, ಅಪ್ಪ ಬೇರೆ ಮನೆಯಲ್ಲಿ ಇಲ್ಲ, ಈ ಥರ ನಿರ್ಧಾರ ತಗೊಂಬೇಡ ಅಂದಾಗ ಇಲ್ಲ ಕಣವ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಭಾವನೆ ಕೈ ಇಟ್ಕೊಂಡು ನಡೆದೇ ಬಿಡ್ತಾರೆ ಸಿದ್ದೇಗೌಡರು. ಮರಿಗೌಡ ಇದ್ದವರ ಅಲ್ಲಜ್ಜಿ ನೋಡಿ ಎಂಥ ಎಡವಟ್ಟು ಮಾಡಿಬಿಟ್ಟೆ, ಈಗ ಅಪ್ಪ ಕೇಳಿದ್ರೆ ಏನು ಹೇಳೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇದು
ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಸಪೋರ್ಟು ತುಂಬ ಅಗತ್ಯ. ಧನ್ಯವಾದಗಳು.